ಈ 7 ಲಕ್ಷಣಗಳು ಕಾಣಿಸಿದರೆ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇರಬಹುದು. ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಮೂಳೆಗಳು, ಸ್ನಾಯುಗಳು ಮತ್ತು ರೋಗನಿರೋಧಕ ಶಕ್ತಿಯನ್ನು ಆರೋಗ್ಯವಾಗಿಡಲು ಮುಖ್ಯವಾಗಿದೆ. ಇದರ ಕೊರತೆ ಇದ್ದರೆ ಈ ಲಕ್ಷಣಗಳು ಕಾಣಿಸಬಹುದು. ಮೂಳೆ ಮತ್ತು ಬೆನ್ನಿನಲ್ಲಿ ನೋವು, ವಿಶೇಷವಾಗಿ ಬೆನ್ನು, ಸೊಂಟ ಹಾಗೂ ಕಾಲುಗಳಲ್ಲಿ. ಸ್ನಾಯುಗಳ ದುರ್ಬಲತೆ, ಮೆಟ್ಟಿಲು ಏರುವುದು ಅಥವಾ ಸಾಮಾನ್ಯ ಕೆಲಸಗಳಲ್ಲಿಯೂ ಶಕ್ತಿ ಕಡಿಮೆಯಾಗುವುದು. ಯಾವಾಗಲೂ ಆಯಾಸವಾಗಿರುವುದು, ಸಾಕಷ್ಟು ನಿದ್ರೆ ಮಾಡಿದರೂ ದಣಿವು ಹೋಗದಿರುವುದು. ಆಗಾಗ್ಗೆ ಅನಾರೋಗ್ಯ, ಶೀತ, ಜ್ವರ ಅಥವಾ ಸೋಂಕುಗಳು ಪದೇ ಪದೇ ಬರುವುದು. ಮನಸ್ಥಿತಿ ಬದಲಾವಣೆ, ಖಿನ್ನತೆ, ಬೇಸರ ಅಥವಾ ಚಡಪಡಿಕೆ ಹೆಚ್ಚಾಗುವುದು. ಮೂಳೆಗಳು ದುರ್ಬಲವಾಗುವುದು, ಸಣ್ಣ ಹೊಡೆತಕ್ಕೂ ಮೂಳೆ ಮುರಿಯುವ ಅಪಾಯ ಹೆಚ್ಚಾಗಬಹುದು. ಗಾಯಗಳು ನಿಧಾನವಾಗಿ ಗುಣವಾಗುವುದು, ಗಾಯಗಳು ಅಥವಾ ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಕೆ ತಡವಾಗುವುದು. ವಿಟಮಿನ್ ಡಿ ಹೆಚ್ಚಿಸಲು ಏನು ಮಾಡಬೇಕು? ಪ್ರತಿದಿನ ಬೆಳಿಗ್ಗೆ 15 ರಿಂದ 30 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಇರಲು ಪ್ರಯತ್ನಿಸಿ. ಮೊಟ್ಟೆಯ ಹಳದಿ ಭಾಗ, ಕೊಬ್ಬಿನ ಮೀನುಗಳು, ವಿಟಮಿನ್ ಡಿ ಸೇರಿಸಿದ ಹಾಲು ಮುಂತಾದ ಆಹಾರ ಸೇವಿಸಿ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ವಿಟಮಿನ್ ಡಿ ಪೂರಕ ಸಪ್ಲಿಮೆಂಟ್ ತೆಗೆದುಕೊಳ್ಳಿ. ಗಮನಿಸಿ, ಈ ಲಕ್ಷಣಗಳು ವಿಟಮಿನ್ ಡಿ ಕೊರತೆಯಿಂದ ಮಾತ್ರವಲ್ಲ, ಇತರ ಆರೋಗ್ಯ ಸಮಸ್ಯೆಗಳ ಕಾರಣವೂ ಆಗಿರಬಹುದು. ನಿಖರವಾಗಿ ತಿಳಿಯಲು ವೈದ್ಯರನ್ನು ಸಂಪರ್ಕಿಸಿ ಮತ್ತು ಅಗತ್ಯವಿದ್ದರೆ 25 ಹೈಡ್ರಾಕ್ಸಿ ವಿಟಮಿನ್ ಡಿ 25 ಓ ವಿಟಮಿನ್ ಡಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.